ಅಲ್ಲ ಈ ಮನ್ಯಾಗ ಏನು ನಡೆಯಕತ್ತತಿ ಒಂಚೂರು ನನಗೆ ಗೊತ್ತಾಗವಲ್ತು. ಯಾಕೆ ಹಿಂಗಾಗತ್ತತಿ? ಇವ್ರೇನು ನಾಟಕ ಮಾಡಕತ್ತಾರೋ ಕರ್ಣ ಮಾಡಕತ್ತಾರೋ? ಅಲ್ಲ ಇವ್ರಿಗೆ ನಾನು ಕಂಡ್ರನ ಆಗ್ತಿರ್ಕಿಲ್ಲ, ಈಗ ನನ್ನ ಕಂಡ್ರೆ ಆಗುವಂಗೆ ಮಾಡಕತ್ತಾರ. ನನಗೆ ಯಾಕೋ ಇದು ನಂಬಕ್ಕಾಗವಲ್ತಲ್ಲ. ಏನೋ ನಡೆಯತ್ತಿಲ್ಲ ಮಸಲತ್ತ. ನಾನು ನಾಟಕ ಮಾಡಕತ್ತಾನ, ಆದ್ರೆ ಮಾವ ನಾಟಕ ಮಾಡತ್ತಾನ ಕರೆ ಮಾಡತ್ತಾನ ನನಗೆ ಗೊತ್ತಿಲ್ಲ. ಏ ಮೂಳ, ನಿನ್ನನ್ನು ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಮಾವನ್ನ ಬುಟ್ಟಿಗೆ ಹಾಕೋಟ್ಟು ಧೈರ್ಯ ಮಾಡತ್ತೆ ನಿನಗೆ ಚಂದಗ ಪಾಠ ಕಲಿಸ್ತಾನಲೇ ಹಲ್ಕಟ್ ಮೂಳ. ನಿನ್ನ ಸುಮ್ಮನೆ ಬಿಡು, ಮಾತಾ ಇಲ್ಲ. ಹಾಂ, ಯಾಕೆ ನನಗೆ ಇಷ್ಟು ಅನುಮಾನ ಬರಾಕತ್ತಂದ್ರೆ ಇಲ್ಲಿ ಏನೋ ಕಿತಿಬಿ ನಡೆಸ್ಯಾರ. ನಾನು ಅತ್ತಾಗ ಹೋಗಿ ಬರೋರಾಗ ಇತ್ತಾಗೇನೋ ನಡೆಯಾಕತ್ತ ಮನ್ಯಾಗ. 3 ಮಂದಿ ಸೇರಿಸಿ ಇಂಥ ಪರಿ ನಾಟಕ ಆಡ್ತಾರೇನು? ಇದನ್ನೆಲ್ಲ ನಾನು ನಂಬಿ ಇವ್ರಿಗೆ ಹೇಳಿದಂಗೆ ಕೇಳಿಬಿಡ್ತಾನೆ. ಬಂದ್ಬಿಟ್ರೆ ಎಲ್ಲರೂ ಇವ್ರು ಅನ್ಕೊಂಡಂಗೆ ನಾನು ಮಾಡ್ತೇನೆ ಅಂತ ಅನ್ಕೊಂಡ್ಬಿಟ್ಟಾರ. ಏನು ಒಬ್ಬಾಕಿ ಗುನುಗುನ ಅನ್ನಕತ್ತಿದ್ದಿ? ಹಾಂ, ಏನೋ ಗಿಡ್ಸಿದಾರೋ ಅನ್ನತ್ತಿದೆಯಲ್ಲ. ಹಾಂ, ಏನು ನನ್ನ ಇಷ್ಟ, ನಾನು ಒಬ್ಬಾಕೆ ಆದರೂ ಮಾತಾಡ್ತಾನೆ, ಇನ್ನೊಬ್ರ ಜೊತೆಗಾದರೂ ಮಾತಾಡ್ತಾನೆ. ಹಾಂ, ನಿನಗೆ ಎದಕ್ಕೆ ಬೇಕಾ? ಎಷ್ಟು ಕೆಲಸ ಐತಿ ಅಷ್ಟೇ ನೋಡ್ಕೊಳ್ಳೋಗ. ಅದನ್ನು ಬಿಟ್ಟು ಇಲ್ಲಿ ಬಂದು ನಾಟಕ ಆಡಕ್ಕೆ ಹೋಗಬೇಡ. ಇಷ್ಟೊತ್ತನ ನಾಟಕ ಆಡಿದ್ದನ್ನು ನೋಡಿ ನನಗೆ ಸಾಕಾಗೈತಿ. ಇನ್ನು ಮತ್ತೆ ಬಂದು ನಾಟಕ ಆಡಕತ್ತೇನು? ಇವ್ರು ನಾಟಕ ನೋಡ್ಕೊತ ಕುಂತು ಬಿಡ್ತಾನೆ ನಾನಿಲ್ಲಿ ಬಂದುಬಿಟ್ರೆ. ಏನು ಮಾಡತ್ತೀರಿ? ಹಾಂ, ಅವಾಗಿಂದ ಏನು ಜಗಳ ಆಡತ್ತಾರೇನು? ಅಲ್ಲ, ಹೊರಗೆ ಹೋಗಿ ಬರೋರಾಗ ಏನಾರ ಒಂದು ಚಲನೆ ಇರ್ತೈತಲ್ಲ ಮನ್ಯಾಗ. ಅಕ್ಕ, ಈ ಮನ್ಯಾಗ ಹಿಂಗೆ ಅಂತ ನಿಂಗೆ ಗೊತ್ತಾಯ್ತಲ್ಲ. ಗೊತ್ತಿದ್ದು ಮತ್ತೆ ಯಾಕೆ ಹೇಳ್ತಿ ಬಿಡಕ್ಕ. ಇವರು ನಾನು ಹೋಗಿ ಬರೋರಾಗ ಏನಾಯ್ತು ಗೊತ್ತಿಲ್ಲ ಅಕ್ಕ. ಬರೋರಾಗ ನಾಟಕ ಚಾಲೂ ಮಾಡ್ಯಾರು. ನಾನು ಅನ್ಕೊಂಡಿದ್ದೇ ಇಲ್ಲ. 3 ಜನ ನನ್ನ ಗಂಡ ನಾನು ಹೆಂಡತಿ ಅಲ್ಲ ಅಂತ ಅಂತಿದ್ದ. ಈಗ ನೋಡಿದ್ರೆ ನೀನೊಬ್ಬಕ್ಕೆ ಬಂದೇನ? ನೀನೊಬ್ಬಕ್ಕೆ ಕಡಿಮೆ ಆಗಿದ್ಬಿಡ. ಅಲ್ಲ, ಅವಾಗ ಗಂಡ ಮನೆ ಬಿಟ್ಟೆ ಇಲ್ಲಿ ಯಾಕೆ ಬರ್ತೀನಿ ನೀನು? ಅಲ್ಲ, ಗಂಡ ಮನೆಗೆ ಜೀವನ ಮಾಡೋಕೆ ಆಗಿಲ್ಲ ನಿನಗೆ? ಬರೀ ಯಾವಾಗ ನೋಡಿದ್ರೆ ತವ್ರ ಮನೆಯಾಗ ಇರ್ತೀಯಲ್ಲ. ನಿನಗೆ ತವ್ರ ಮನೆಗೆ ಬರೋದಂದ್ರೆ ಅಟ್ ಖುಷಿ ಏನ? ಈಗ ಮೊದ್ಲು ಒಬ್ಬಗನ ಇಬ್ಬರು ಎಂಟ್ಯಾರಾಗ್ಯಾವ ನಾವು. ಅಂತಂದ್ರಾಗ ನೀ ಒಬ್ಬಕ್ಕೆ ಬರ್ತೀಯನ ಇಲ್ಲಿ? ನಮಗೆ ಸಾಕಾಗೈತಿ. ಈಕಿತಂದು ಕೇಳ್ಬೇಕು ನಾವಿಲ್ಲಿ. ಎದಕ್ಕೆ ಬರ್ತಾವ ಏನು? ಹೊಳ್ಳ ಮಳ್ಳ ನಂದ ತಪ್ಪಾತ್ ಬಿಡು. ನಾನು ಬರಬಾರ್ದಾಗಿತ್ತು. ನನ್ನ ತವ್ರ ಮನೆ ನಿಮ್ಮನ್ನ ಅಕ್ಕ ತಂಗಿ ಅನ್ಕೊಂಡಿದ್ದೆ. ನಾನು ಅಕ್ಕ ತಂಗಿ ಇಬ್ಬರು ಆದ್ರೆ ನನಗಂತೇಳಿ. ಆದ್ರೆ ನೀನು ಈ ರೀತಿ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಕಿಲ್ಲ ಖುಷಿ. ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಆದ್ರೆ ನೀನು ಈ ರೀತಿ ಕನ್ಸಲ್ಲೂ ಅದನ್ನ ಊಹೆ ಮಾಡ್ಕೊಳಕ್ಕೂ ಆಗ್ಬಾರ್ದು ನನ್ನ ಕೈಲಿ. ಯಾಕೆ ಈ ರೀತಿ ಮಾಡ್ದಿ? ಹಾಂ, ಯಾಕೆ ಈ ರೀತಿ ಎಲ್ಲ ನನಗೆ ಅನ್ನಾಗತ್ತಿದ್ದಿ ಚುಚ್ಚಿ? ನಾನು ಈ ಮನೆಗೆ ಬರೋದು ತಪ್ಪಾಗೈತೆ ನಿನ್ಗೆ? ಇದು ನನ್ನ ಮನೆ ಐತಿ, ನಾನು ಬರ್ಬೋದು ಹೋಗ್ಬೋದು. ಆದರೆ ನೀನು ಯಾಕೆ ಈ ರೀತಿ ಎಲ್ಲ ಅಂತಿದ್ದಿ? ಅಲ್ಲ, ಅವರು ಈ ಮನೆ ಮಗಳದಾರ. ಅವರು ಬರ್ತಾರೋ ಬ್ಯಾಡ ಅಂದ್ರೆ ಹೋಗ್ತಾರೋ. ಅದನ್ನ ಕೇಳಕ್ಕೆ ನೀನು ಯಾರ? ಇನ್ನೊಬ್ರು ಮನಿದ ಈ ಮನೆಗೆ ಬಂದಿದ್ದಿ. ಹಂಗೆ ಅಂದ್ಕೊಳ್ಳಿ, ಇದು ನಿನ್ನ ಮನೆ ಆಗಂಗಿಲ್ಲ. ಅವರು ಹುಟ್ಟಿ ಬೆಳೆದಿರೋ ಮನೆ ಇದೆ. ಅವ್ರಿಗೆ ಬರಕ್ಕೆ ಹೋಗಕ್ಕೆ ಎಲ್ಲ ಅಧಿಕಾರನೂ ಐತಿ. ಅವ್ರು ಬೇಕಾದಾಗ ಬರ್ತಾರೋ ಬೇಡಾದಾಗ ಹೋಗ್ತಾರೋ, ಅದು ಅವ್ರ ಇಷ್ಟ. ನೀನು ಯಾರು ಅದನ್ನ ಬರಬೇಡ ಅನ್ನಕ? ಇದೇನೇನು ನಿಮ್ಮ ಅಪ್ಪನ ಮನೆ ಏನು? ಇನ್ನು ನಿಮ್ಮ ಅಪ್ಪನ ಮನೆ ಆಗಿದ್ರೆ ಅವ್ರಿಗೆ ಬರಬೇಡ ಅಂತ ಹೇಳ. ಇದು ಅವ್ರ ಅಪ್ಪನ ಮನೆ. ಅವ್ರು ಬೇಕಾದಾಗ ಬರ್ತಾರೋ ಬೇಡಾದಾಗ ಹೋಗ್ತಾರೋ. ಅಕ್ಕ, ನೀವು ಮಾತಾಡೋಕೆ ಬರಂಗಿಲ್ಲ? ವಾಪಸ್ ಮಾತಾಡಿ ಅದ್ರ ಉತ್ತರ ಕೊಡೋಕಿಗೆ ಅನಿಸ್ಕೊಂಡು ನೀವು ಸುಮ್ಮನೆ ಇರ್ತಾರಂತೇಳಿ ಅಂತಾಳಕಿ. ಏನು ಮಾಡೋದು ಮಧು? ಎಲ್ಲರೂ ಅನ್ನೋರ ಆಗಿಬಿಟ್ಟಾರ. ಅತ್ತಿ ಮನೆಯವ್ರು ನೋಡಿದ್ರೆ ಅವರು ಅಂತಾರ. ಈ ತವ್ರ ಮನೆ ನೋಡಿದ್ರೆ ತಾಯಿ ಅನ್ನಂಗಿಲ್ಲ. ತಾಯಿ ಬಾಯಿ ಮುಚ್ಕೊಂಡಿರ್ತಾಳ ಬೇರೆದವ್ರ ಕಡೆಯಿಂದ ಅನ್ನೋ ಹಂಗೆ ಮಾಡಕತ್ತಾಳ. ಅಲ್ಲ, ನಮ್ಮ ಅವ್ವರ ಹೇಳಿದ್ರೆ ನನಗೆ ಯಾಕೆ ಈಕಿ ಕಡೆಯಿಂದ ನಾನು ಹಿಂಗೆ ಕೇಳುವಂತ ಇದು ಬರ್ತಿತ್ತು ನನಗೆ. ಇಂಥ ಬರ್ತಿರ್ಕಿಲ್ಲ ನನಗೆ. ಆದರೆ ನಮ್ಮ ಅವ್ವ ಸುಮ್ಮನೆ ಇರ್ತಾಳಲ್ಲ, ಅದಕ್ಕಾಗಿ ನನಗೆ ಇಂಥದ್ದೆಲ್ಲ ಕೇಳುವಂಥದ್ದು ಬರಾಕತ್ತತಿ. ಇಲ್ಲ ಅಂದಿದ್ರೆ ಇಂಥ ಪರಿಸ್ಥಿತಿ ನನಗೆ ಬರ್ತಾನೆ ಇರಲಿಲ್ಲ. ಇಲ್ಲಕ್ಕ, ಇಂಥವ್ರಿಗೆ ಸುಮ್ಮನೆ ಬಿಟ್ಟರೆ ಅವ್ರು ಹಂಗೆ ಅನ್ಕೋತಾರೆ ಹೋಗ್ತಾರೆ. ನೀನು ಸುಮ್ಮನೆ ಬಿಡಬಾರ್ದು. ನೀನು ಅವ್ರಿಗೆ ವಾಪಸ್ ಅನ್ಬೇಕು, ತಿರುಗಿಸಿ ಹೊಡಿಬೇಕು. ಹೊಡೆದ್ರೆ ಮುಟ್ಟಿ ನೋಡ್ಕೋಬೇಕು ನೋಡೋರು, ಹಂಗೆ ಹೊಡಿಬೇಕು ವಾಪಸ್. ಅದನ್ನ ಬಿಟ್ಟು ನೀನು ಸುಮ್ಮನೆ ಇರ್ತಿಯಲ್ಲ, ಅದಕ್ಕೆ ಹಂಗೆ ಮಾಡ್ತಾರ ಅವ್ರು. ಬಿಟ್ಟಂಗೆ ತಲೆ ಮೇಲೆ ಏರ್ ಕುಂದಿರ್ತಾರೆ. ಅಂಥವ್ರಿಗೆ ಬಿಡಬಾರ್ದು. ಚಂದಾಗ ಬುದ್ಧಿ ಹೇಳ್ಬೇಕ ನೀನು. ಅಲ್ಲ ಖುಷಿ, ನಿನಗೆ ಗೊತ್ತಾಗಂಗಿಲ್ಲ? ಅವರು ಈ ಮನೆ ಮಗಳ. ಅವ್ರು ಬೇಕಾದಾಗ ಬರ್ತಾರೋ ಬೇಡಾದಾಗ ಬಿಡ್ತಾರೋ. ಹಾಂ, ಅವ್ರನ್ನ ಯಾಕೆ ಈ ಥರ ಎಲ್ಲ ಇದು ಮಾಡ್ತೀನಿ ನೀನು? ಆ ರೀತಿ ಎಲ್ಲ ಅಂತಾರೇನು? ಹಾಂ, ನೀನು ಒಬ್ಬಕ್ಕೆ ಒಂದು ಮನೆ ಹೆಣ್ಮಗಳಾಗಿ ನೀನು ಹೋಗಂಗಿಲ್ಲ ಏನಂಗಾರ ಅವ್ರ ಮನೆಗೆ? ಇಲ್ಲೇ ಇರ್ತೀನೋ ನೀನು? ಇಲ್ಲೇ ಇರ್ತಿದ್ದಿ. ಯಾಕೆ ನನ್ನ ಗಂಡ ಈ ಕಡೆ ಹೋಗಿಗಾನ ಅಂತೇಳಿ ಇಲ್ಲೇ ಸಾಯ್ತಿದ್ದಿ. ಹಂಗಂತ ಅವ್ರಿಗೂ ಏನು ಬರಬೇಡ ಹೋಗಬೇಡ ಅಂದೇನ? ನೀನು ಬಾಯಿ ಮುಚ್ಚು. ನೀನು ನಡಕ್ಕೆ ಬರಬೇಡ. ನೀನು ಯಾವಾಗಲೇ ಇದನ್ನು ಕೇಳಾಕ? ಹಾಂ, ನೀನು ಮನೆ ಕೆಲಸದಾಕಿ ಹಂಗ ಇರ. ಅದನ್ನು ಬಿಟ್ಟು ಇನ್ನೊಂದು ಸಾರಿ ಏನಾದರೂ ಹೇಳು. ಅವಾಗ ಹೇಳ್ತಾನೆ ನಿನಗೆ. ಬಂದುಬಿಟ್ಲಿ ಇಲ್ಲಿ ಕೇಳಾಕ. ದೊಡ್ಡ ಹಿರಿಯಾಳಾಗ ಮನೆ ಹಿರಿಯಾಳ. ಈಕೆ ಎಲ್ಲ ಮನೆ ಎಲ್ಲ ನಡ್ಸ್ಕೊಂತ ಹೋಗತ್ತಾಳು. ಈಕೆ ಕೈಯಾಗ ಎಲ್ಲ ನಮ್ಮ ಅತ್ತಿ ತಂದ ಬೀಗದ ಕೈ ಕೊಟ್ಟುಬಿಟ್ಟಾಳ. ಈ ಮನೆ ಓನರ್ತಿ ಹಂಗೆ ಮಾಡತ್ತ, ಓನರ್ತಿ ಹಂಗೆ. ನನ್ನ ಇಷ್ಟ, ನಾನು ಏನಾದರೂ ಮಾಡ್ತಾನೆ, ನಾನು ಏನಾದರೂ ಅಂತಾನೆ. ಅದನ್ನು ಕೇಳಾಕ ನೀ ಯಾವಾಕಿ? ನೀನು ಈ ಮನೆಗೆ ಸಂಬಂಧ ಇಲ್ಲ. ನಾನು ಆಕೆ ಎಷ್ಟ ಮಾಡಿದ್ರು ಅಕ್ಕ ತಂಗಿ ಅದಾವು. ನಾವು ಆಕೆ ಒಂದು ಮಾತಂದ್ರು ನಾನು ಅನಿಸ್ಕೋತ, ನಾನು ಒಂದು ಮಾತಂದ್ರು ಆಕೆ ಅನಿಸ್ಕೊತಾಳ. ನೀ ಯಾವಾಕಲಿ ನಡಕ್ಕೆ ಬರಾಕ? ಹಾಂ, ನೀ ಯಾವಾಕಿ? ಮನೆ ಕೆಲಸಕ್ಕಾಗಿ ಹಂಗೆ ಅಷ್ಟೇ ಇರ. ಅದನ್ನ ಬಿಟ್ಟ ತಲೆ ಮೇಲೆ ಏರ್ ಕುಂದ್ರಾಕ ಬರಬೇಡ. ತಲೆ ಮೇಲೆ ಏರ್ ಕುಂದ್ರಾಕ ಬಂದು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ, ನೆನ್ಪಿಟ್ಕೋ. ಅಯ್ಯೋ, ನನ್ನ ಸಲುವಾಗಿ ನೀವು ಯಾಕೆ ಜಗಳ ಮಾಡ್ತೀರಿ? ಇರ್ಲಿ ಬಿಡು ಮಧು, ಇರ್ಲಿ. ನಾನು ಹಣೆ ಬರೋಣ ಅಂತದೈತಿ. ಏನು ಮಾಡೋಕ್ಕಾಗ್ತತಿ? ನಾನು ಅಂಥದ ಬಂದೈತೆ ಹಣೆ ಬರ. ಏನು ಮಾಡೋಕ್ಕಾಗಿಲ್ಲ. ಏನು ಮಾಡೋದು? ಎಲ್ಲರ ಕಡೆಯಿಂದನೂ ಅನಿಸ್ಕೊಂಡೆ ಸಾಯೋದು ನಾನು. ಒಬ್ಬರ ಕಡೆಯಾರ ಒಬ್ಬರ ಕಡೆನೂ ಅನಿಸ್ಕೊಂಗಿಲ್ಲ. ಇಲ್ಲ ಇವತ್ತು ಅನ್ನೋದಂಗೆ. ಅಕ್ಕ, ನೀಕಿ ಬಗ್ಗೆ ಅಷ್ಟು ಮಾತಾಡ್ತಿಲ್ಲ. ಈಗ ವಿಚಾರ ನನಗೆ ಗೊತ್ತೇನ? ಅಲ್ಲೇ ಯಾವಂದ ಜೊತೆ ಅಲ್ಲೇ ಹೊಡ್ಯಾಕೆ ಹೋಗಿರ್ತಾಳಿಲ್ಲ. ಅಲ್ಲೇ ಅವ್ನು ಫೋಟೋ ತೆಗಿಯಕ್ಕೆ ಬಂದಿದ್ದಲ್ಲ ಮದ್ವೆಗ, ಅವನ ಹಿಡ್ಕೊಂಡಾಳಿಕಿ.
ಸುಪ್ರಾತಿ ಸುಬ್ಬಿ ಏನು ಗೊತ್ತಿಲ್ಲ ನಂಗೆ ನಾಟಕ ಮಾಡ್ತಾಳೆ. ಇವತ್ತು ಅದಕ್ಕೆ ನಮ್ಮ ಮನೆಯವ್ರ ಮುಂದೆ ಹೇಳಿ ಬೇಕಂತ ನಿಂತಿದ್ನಿ. ಮತ್ತೆ ಬ್ಯಾಡ್ ತಡಿ ಟೈಮ್ ಬರಲಿ ಅಂತ ಸುಮ್ಮನಾಗ್ಯಾನ. ನೀನು ಮುಂದೆ ಹೇಳಾಕತ್ತ ನಾನು ಈಗೇನು ಒಳ್ಳೆ ಕರ್ಕೊಂಡ್ಬಿಟ್ಟಿ ನೀನು? ಕಟ್ಕೊಂಡಿರೋ ಗಂಡಗ ಬಿಟ್ಟು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಾಳೆ, ಕಳ್ ಸಂಬಂಧ. ಹೇಯ್, ಏನು ಹೇಳ್ತಾ ಇದೆಯಾ ನೀನು? ಏನು ಹೇಳ್ತಾ ಇದೆಯಾ? ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನೋಡು ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ನೋಡು ಖುಷಿ, ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗಬಾರ್ದು. ಒಬ್ಬರ ಬಗ್ಗೆ ಗೊತ್ತಿಲ್ಲನೋ ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗ್ತತಿ. ಯಾಕಂತಂದ್ರೆ ಆ ರೀತಿ ಅದು ಕೆಟ್ಟ ಪದ. ಅದು ಆ ರೀತಿ ಹೇಗೆ ಮಾತಾಡೋಕ್ಕಾಗತ್ತಿ? ನೀನೇ ಯೋಚನೆ ಮಾಡು. ಆ ಥರ ಎಲ್ಲ ಮಾತಾಡಬಾರ್ದು, ಅದು ತಪ್ಪು. ನೋಡು, ಸರಿಯಾಗಿ ಮಾತಾಡೋ ಮೊದಲು ಖುಷಿ. ಈ ರೀತಿ ಎಲ್ಲ ನೀನು ಕೆಟ್ಟದಾಗಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನೋಡು, ಏನದು ಮಾತಾಡ್ತಾನೆ ಅಂತ ಹೇಳಿ ಎತ್ತಬೇಕಂತ ಮಾತಾಡ್ತಿದ್ದಿ? ಹಾಂ, ಒಂದೀಟು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ. ನೀನು ಇಟ್ಕೊಂಡಿರ್ಬೇಕು ನೋಡಿ. ಅವನು ಅದಕ್ಕೆ ಬಂದಾರ ಅಂತ ಹೇಳಾಕತ್ತಿದ್ದಿ. ನಿನ್ನಂಥ ಬುದ್ಧಿ ನನಗಿಲ್ಲ. ನನಗೇನೋ ಇದ್ರು ನಾನೇನು ನನ್ನ ಗಂಡ ಏನು ಇನ್ನೂ ಅವ್ರನ್ನ ಬಿಟ್ಟು ಡಿವೋರ್ಸ್ ಕೊಟ್ಟು ನನ್ನ ತಂದೆ ತಾಯಿ ನೋಡ್ಕೊತ ನಾನು ಜೀವನ ಮಾಡ್ತೀನಿ ಹೊರತು ಯಾವನು ಮದುವೆನೂ ಆಗಲ್ಲ, ಯಾವನ ಜೊತೆ ಚಕ್ಕಂದ ಆಳಕ್ಕೂ ಹೋಗಲ್ಲ. ಆದರೆ ನೀನು ಹಂಗಲ್ಲ. ನೀನು ನಾನು ಅವ್ರು ಬಿಟ್ಟರೆ ಬೇರೆದನ್ನ ಜೊತೆ ಹೋಗ್ಬೇಕಂತ ಅನ್ಕೊಂಡೇನು? ಅದಕ್ಕೆ ನನಗೆ ಹೇಳಾಕತ್ತಿದ್ದಿ ಅಲ್ಲ? ಅಯ್ಯೋ ಮಧು, ಸಾಕು ಮಾಡ್ರಿನ. ಏನಿದು ಜಗಳ? ಹಾಂ, ನೋಡಕ್ಕ ಮತ್ತೆ ಹೆಂಗೆಲ್ಲ ಅಂತಾಳು. ನಾನು ಹಂತಾಕೆದೇನೇನು? ನೀನು ನಾನು ಬಂದಾಗಿಂದ ನೋಡಕತ್ತಿದ್ದಿ. ನಾನು ಹಂತಾಕೆದೇನೇನು? ಹೌದು, ಮತ್ತೆ ನೀನು ಹಂತಾಕೆನ ರೊಕ್ಕದ ಆಸೆಗೋಸ್ಕರ ನನ್ನ ಮಾವನ್ನ ಮದುವೆ ಆಗಿ ಬಂದಿದ್ದಿ. ನಾ ಇನ್ನೊಂದು ಸ್ವಲ್ಪ ರೊಕ್ಕ ಕೊಡ್ತಾನಂದ್ರೆ ನನ್ನ ಮಾವನ ಜೊತೆ ನೀನು ಸಂಸಾರ ಮಾಡಿ ಮಂಚನೂ ಏರಿದಿ. ಇನ್ನು ಬೇರೆದ ರೊಕ್ಕ ಕೊಡ್ತಾನಂದ್ರೆ ಹೋಗಂಗಿಲ್ಲೇನು? ಹೋಗೇ ಹೋಗಿದ್ದಿ. ಅದಕ್ಕೆ ಈಗ ಇನ್ನೊಬ್ಬನ ನೋಡ್ಕೊಂಡಾಳ. ನಮ್ಮ ಮಾವ ರೊಕ್ಕ ಕೊಡುವಲ್ಲ, ಅದಕ್ಕಾಗಿ ಬೇರೆದ ನೋಡ್ಕೊಂಡಾಳ ಏನ? ಏನೇ ಏನೇ ಎಷ್ಟೆಲ್ಲ ಮಾತಾಡ್ತೀಯೇ ನೀನು? ನನ್ನನ್ನೇ ಹೊಡ್ತೀಯೇನೆ? ನಾನು ಇವತ್ತಿನ ಸುಮ್ಮನೆ ಬಿಡಂಗಿಲ್ಲ ಕಣೆ, ಸುಮ್ಮನೆ ಬಿಡಂಗಿಲ್ಲ. ನನ್ನ ಮೇಲೆ ಕೈ ಮಾಡುವಷ್ಟು ಮುಂದಾಗ್ಬಿಟ್ಟೆ ನೀನು. ಅಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ. ಎಲ್ಲಿಂದ ಬಂತೆ ಇದು ಧೈರ್ಯ? ಹಾಂ, ನನ್ನ ಮೇಲೆ ಕೈ ಮಾಡ್ದೇನೆ ಹಾಳಾದವಳೆ. ಹಾಳಾದ್ರಗಿತ್ತಿ ನೀನು ನನ್ನ ಹೆಸರು ಕೆಡ್ಸಕ್ಕೆ ನೋಡ್ತಿದ್ದಿ. ಇವತ್ತಿನ ಸುಮ್ಮನೆ ಬಿಡಂಗಿಲ್ಲಲೇ, ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ ಅಮ್ಮ, ಅಯ್ಯೋ ಮಧು, ಬಿಡ. ಅಯ್ಯೋ ಅನ್ನ ಅದು ನೋಡಿದ್ರೆ ಏನು ಮಾಡ್ತಿದ್ದಿ? ಸುಮ್ಮನೆ ಜಗಳಗಳಾಗ್ತಾವ. ಬಿಡ ಮಧು, ಏನಾಯ್ತಾ ನಿಮಗೆ? ಇಲ್ಲ ಅಕ್ಕ, ಇವತ್ತು ನಾನಿಕಿನ ಸುಮ್ಮನೆ ಬಿಡೋದಿಲ್ಲ. ಈಕಿನ ಸುಮ್ಮನೆ ಬಿಟ್ರೆ ನನ್ನ ಹೆಸರು ಮಧುನನ ಅಲ್ಲ, ನನ್ನ ಹೆಸರಿಗೆ ಕಳಂಕ ತರಕ್ಕೆ ನೋಡ್ತಾಳೆ. ಆಕಿ ಕಳಂಕ. ನನ್ನನ್ನು ಏನು ಅನ್ಕೊಂಡ್ಬಿಟ್ಟಾಳಿಗೆ? ನಾನು ಅಷ್ಟೊಂದು ಕೆಟ್ಟೋಳಂಗೆ ಕಾಣಕತ್ತನ ಆಕಿ ಕಣ್ಣಿಗೆ. ಹಾಂ, ನಾನು ಅಷ್ಟೊಂದು ಕೆಟ್ಟೋಳಂಗೆ ಕಾಣಕತ್ತನ. ಇಲ್ಲ, ನಾನು ಇವಳು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಅಕ್ಕ. ಏನೇ ಮಾಡ್ತಿದ್ಯಾ? ನನ್ನನ್ನು ಜಾಡಿಸಿ ಹೊಡಿತಿ ಕಾಲಿಂದ. ಆ ಕಾಲಿದ್ರ ನೋಡು, ನಾನು ನಮ್ಮಪ್ಪಂಗೆ ಹುಟ್ಟಿಲ್ಲ ಅನ್ಕೋ. ಆ ಕಾಲನ್ನ ಹೆಂಗಾದ್ರೂ ಮಾಡಿ ನಾನು ಕತ್ತರಿಸೇ ಹೋಗಿದ್ದೀನಿ. ನನ್ನನ್ನು ಹೊಡೆಯೋದಲ್ಲದೆ ನನ್ನನ್ನೇ ಕಾಲಿಂದ ಒದಿತೀಯ? ಒದಿತೇನೆ. ಒದಿಯೋದೇನು ಬಿಟ್ರೆ ನೀನು ಕುತ್ತಿಗೆ ಮೇಲೆ ಕಾಲಿಟ್ಟು ನಿಂದಿರ್ತೇನೆ. ನನ್ನನ್ನು ಹೊಲೋಲ್ಸು ಬೈಗಳ ಅಂದ್ರೂ ನಾನು ಅನಿಸ್ಕೋತೇನೆ. ಆದ್ರೆ ನೀನು ಯಾವನ ಜೊತೆನೇ ಚಕ್ಕಂದಾಡ್ತಿದ್ಯಾ, ದುಡ್ಡಿನ ಸಲುವಾಗಿ ಮೈ ಮಾರ್ಕೋತೀಯಾ ಅಂತಂದ್ರೆ ಸುಮ್ಮನೆ ಇರೋ ಮಾತೇ ಇಲ್ಲ. ನಿನ್ಕಿಂತ ವಯಸ್ಸಲ್ಲಿ ಚಿಕ್ಕವಳಾಗಿರ್ಬೋದು, ಆದ್ರೆ ನನಗೂ ಸ್ವಾಭಿಮಾನ ಅನ್ನೋದು ಐತಿ. ನಾನೇನೋ ರೊಕ್ಕದಾಸೆಗೋಸ್ಕರ ಅವ್ರನ್ನ ಮದುವೆ ಆಗಲಿಲ್ಲ. ರೊಕ್ಕದಾಸೆಗೋಸ್ಕರ ಅವ್ರನ್ನ ನಾನು ಜೊತೆ ಸಂಸಾರ ಮಾಡಲಿಲ್ಲ. ನಾನು ಅವ್ರನ್ನ ಪ್ರೀತಿ ಮಾಡಿದ್ದೆ, ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ಅವ್ರನ್ನ ನೋಡಿದ ದಿನನೇ ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ಆದರೆ ಅವ್ರು ನನಗಿಂತ ದೊಡ್ಡವರು ಅಂತ ನಾನು ಸುಮ್ಮನೆ ಉಳಿದ್ನಿ. ಆದರೆ ಅವರು ನನ್ನನ್ನು ಕೆಟ್ಟ ಭಾವನೆಯಲ್ಲಿ ನೋಡಿದ್ರು. ಅದಕ್ಕೆ ಅಮ್ಮ ಅವ್ರನ್ನ ಬೈದರು. ಹಾಗಂತ ದ್ವೇಷದಿಂದ ನನ್ನನ್ನು ಮದುವೆ ಆಗಿ ಅವರು ಈ ಮನೆಗೆ ಕರ್ಕೊಂಡು ಬಂದರು. ಆದರೆ ನಾನು ಅವ್ರ ಜೊತೆ ಇಷ್ಟ ಇರೋದಕ್ಕೆಲ್ಲ ಮದುವೆ ಆಗಿರೋದು. ಇಲ್ಲ ಅಂತಿದ್ರೆ ನಾನು ಅವ್ರು ಹೇಳೋ ಕಂಡೀಷನ್ಗೆ, ನಾನು ಅವ್ರು ಹೇಳೋ ಮಾತಿಗೆ ಯಾಕೆ ಒಪ್ಪಿ ಮದುವೆ ಆಗ್ತಿದ್ದೆ? ನಾನೇನು ನಿನ್ನ ಥರ ಅಂದ್ಕೊಂಡಿದ್ಯಾ? ಮದುವೆ ಆಗಿದೆ ಅಂತ ಗೊತ್ತಿದ್ರು ಮದುವೆ ಆಗೋಕ್ಕೆ. ಈಗ ಸಾಕು ಮಾಡ್ತಾರೆ ನೀವು. ಯಾರಾದರೂ ನೋಡಿದರೆ ಏನು ಅನ್ಕೋತಾರೆ? ಬಿಡು ಮಧು. ಇಲ್ಲ ಅಕ್ಕ, ಇವತ್ತೊಳಗಿನೇ ಒಂದು ಗತಿ ಕಾಣಿಸೇ ಬಿಡ್ತೀನಿ. ಏನೇ ನನ್ನನ್ನು ಕಾಲಿಂದ ಒದಿತೀಯಾ? ಇವಾಗ ನೋಡು ನಾನೇನು ಮಾಡ್ತೀನಿ ಅಂತ ಹೇಳಿ. ಏನೇ ಮಾಡ್ತೀಯಾ? ಕೂದಲ ಜಗ್ಗಿದ ತಕ್ಷಣ ಹಂಚ್ಕೊಂಡು ಕುಂದ್ರೋ ಮಗಳೆಲ್ಲ ನಾನು, ನೆನ್ಪಿಟ್ಕ. ಹೌದಾ? ಹಂಗ ಇಲ್ಲೇ ಉರಿ ಇದೆ, ಅದನ್ನು ತೊಗೊಂಡು ನಿನ್ನ ತೆರೆಗೆ ಹಚ್ಚಿ ನಿನ್ನನ್ನು ಸುಟ್ಟು ಬಿಡ್ತೀನಿ ಕಣೆ. ಇವತ್ತು ಸುಟ್ಟು ಬಿಡ್ತೀನಿ. ಇವಾಗೇನು ನೀವು ನಿಲ್ಲಿಸ್ತೀರಾ ಇಲ್ವಾ? ಸುಮ್ಮನೆ ಆದರೆ ಸರಿ. ಇವಾಗ ಇಲ್ಲಾಂದ್ರೆ ನಾನು ಎಲ್ಲರನ್ನೂ ಕರೆದು ಬಿಡ್ತೀನಿ. ನೋಡ್ತಾ ಇದ್ದೀನಿ ಒಬ್ಬೊಬ್ಬರು ಜಾಸ್ತಿ ಮಾಡಕತ್ತೀರಿ. ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಜಾಸ್ತಿನೇ ಆಗ್ತೀನಿ ನಿಮ್ದಿಬ್ಬರದು. ಇಬ್ರು ಸ್ವಸ್ಥರು ಸೇರಿ ಮನಿ ಮಾನ ಮರ್ಯಾದೆ ತೆಗಿಬೇಕಂತ ಅನ್ಕೊಂಡ್ಬಿಟ್ರೇನು? ಹಾಂ, ಓನಾಗಿನ ಮಂದಿಲ್ಲ ನಮ್ಗೆ ಏನು ಅನ್ಕೋತಾರೆ? ಚೀತು ಹಾಕ್ತಾರೆ ನಮ್ಗೆ. ಮತ್ತೆ ಇವ್ರು ಮಾಡೋದು ಸರಿ ಐತನಕ್ಕ? ನೀವು ಹೇಳಿದ್ರೆ ನಾನು ಅಂದಿದ್ದನ್ನೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರಬೇಕಾ? ಹಾಂ ಅಕ್ಕ, ಈಗ ಅಂದಿದ್ದನ್ನೆಲ್ಲ ಅನ್ಸ್ಕೊಂಡು ನಾನು ಸುಮ್ಮನೆ ಇರಬೇಕಾ? ಇಲ್ಲ, ನಾವು ಸುಮ್ಮನೆ ಇರೋ ಮಾತೇ ಇಲ್ಲ ಇವತ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಿಬ್ರು. ಅಂದರೆ ಏನಾಯಿತು? ಅಂದಿದ್ದು ಆಯಿತು, ಅನ್ಸ್ಕೊಂಡಿದ್ದು ಆಯಿತು, ಎಲ್ಲ ಆಗೈತಲ್ಲ. ಈಗ ಸುಮ್ಮನೆ ಕುಂದ್ರಿ. ಉರಿ ಹಚ್ತಾನೋ, ಮಾಡ್ತಾನೋ, ಒದಿತಾನೋ, ಜಾಡಿಸ್ತಾನೋ, ಕುತ್ತಿಗೆ ಚಿಕ್ತಾನೋ. ಏನು ಇಲ್ಲಿ ಕೊಲ್ಲಾಟ? ಏನು ನೀವು ಕುಸ್ತಿ ಆಡಕ್ಕೆ ಬಂದ್ರೆ? ಏನಿಲ್ಲ ಮನೆಗೆ ಜೀವನ ಮಾಡಕ್ಕೆ ಬಂದ್ರೆ ಕುಸ್ತಿ ಆಡಕ್ಕೆ ಬಂದ್ರೆ? ಹಾಂ, ಕರೀಲೇನಾ ಎಲ್ಲರನ್ನೂ? ಕೈ ಬಿಡು ಖುಷಿ. ನೀ ಹೇಳಿಲ್ಲ ಅಂದಿದ್ದು ಇವತ್ತಿಗೆ ನನ್ನ ಬಿಡ್ತಿರ್ಲೇನೋ ಇಲ್ಲಕ್ಕ. ಏನು ಮಾಡ್ತಿದ್ಲ ಏನ? ನಂಗಂತೂ ಸಾಕಾಗಿ ಹೋಗೈತಿ. ಏನು ಮಾಡ್ಬೇಕಂತನೂ ತಿಳಿದಂಗೆ ಆಗೈತಿ. ಬರೀ ಜಗಳ. ನನಗೆ ಏನು ಮಾಡಲಿ ಅಂತನೂ ಗೊತ್ತಾಗಬಾರ್ದು. ಎಷ್ಟು ದಿನ ಅಂತ ನಾನು ಹಿಂಗೆ ಇರಬೇಕು? ಅವ್ರ ಕಡೆನೂ ಅನಿಸ್ಕೋಬೇಕು, ಇವ್ರ ಕಡೆನೂ ಅನಿಸ್ಕೋಬೇಕು, ಎಲ್ಲರ ಕಡೆಯಿಂದ ಅನಿಸ್ಕೊತ ಹಿಂಗೆ ಹೋಗ್ಬೇಕಾಗೈತೆ ನಾನು. ಇನ್ನು ಎಷ್ಟು ದಿನ ಅಂತ ಅನಿಸ್ಕೊಳ್ಳಿ ಎಲ್ಲರ ಕಡೆಯಿಂದನೂ. ಸಾಕಾಗಿ ಹೋಗೈತಿ ನನಗೆ. ಒಂದು ದಿನನ 2 ದಿನನ ಈ ಮನೆಗೆ ಬಂದಾಗಿಂದ ಎಲ್ಲರ ಕಡೆಯಿಂದನೂ ಅನಿಸ್ಕೊತಾನೆ.
ಇಲ್ಲ ಮತ್ತು ನನಗೂ ಸಿಟ್ಟು ಬರೋಂಗಿಲ್ಲ ಎಷ್ಟೆಲ್ಲ ಏನೆಲ್ಲ ಅಂದ್ರೂ ನಾನು ಸಹಿಸ್ಕೊಂಡೆ ಸುಮ್ಮನೆ ಅದನ್ನು ಇನ್ನೂ ಅಂತಾಳು ಇನ್ನೂ ನನಗೆ ಬೈತಾಳಂತಂದ್ರೆ ಇನ್ನೂ ಎಷ್ಟಂತ ನಾನು ಸಹಿಸ್ಕೊಳ್ಳಿ ಹೇಳ ಅಕ್ಕ ನೀನೇ ಹೇಳು.